ಹಾಯ್ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತಿಂದ ನಾನು ಬೇಬಿ ಶವರ್ ಪ್ರಿಪ್ರೇಷನ್ ನಿಮಗೆ ತೋರಿಸ್ತೀನಿ. ನಾನು ಒಂದು ಚಿಕ್ಕ ಪುಟ್ಟ ಬೇಬಿ ಶವರ್ ಫಂಕ್ಷನ್ ಮಾಡೋಣ ಅಂತ ನಾನು ಮತ್ತು ನಮ್ಮ ಮಮ್ಮಿ ಆ್ಯಕ್ಚುಲಿ ಕೂತ್ಕೊಂಡು ಡಿಸೈಡ್ ಮಾಡಿದ್ದು. ಸೊ ನಾವು 7.5 ತಿಂಗಳಲ್ಲಿ, ಇವಾಗ ನಂದು 7.5 ತಿಂಗಳು ನಡೀತಾ ಇದೆ. ಸೊ ಅದಕ್ಕೇ 7.5 ಮಂತ್ಸಲ್ಲಿ ಒಂದು ಬೇಬಿ ಶವರ್ ಫಂಕ್ಷನ್ ಮಾಡೋಣ ಅಂತ. ನಮ್ಮದ್ರಲ್ಲಿ ಏನಂದರೆ ಶ್ರೀಮಂತ ನಾವು ಮಾಡ್ತಾ ಇಲ್ಲ. ಇದು ಶ್ರೀಮಂತ ಅಲ್ಲ, ಇದು ಬರೀ ಒಂದು ಆರತಿ, ಚಿಕ್ಕ ಪುಟ್ಟ ಆರತಿ ಫಾಲೋಡ್ ಬೈ ಸಮ್ ಗೇಮ್ಸ್ ಆ್ಯಂಡ್ ಕೇಕ್ ಕಟ್ಟಿಂಗ್ ಹಂಗೆಲ್ಲ ಸ್ವಲ್ಪ ಮಾಡೋಣ ಅಂತ. ಆ್ಯಕ್ಚುಲಿ ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಮಾವ ಇಬ್ಬರೂ ಕೂಡ ಮಂಗಳೂರವರು. ಬಟ್ ನಮ್ಮ ಮಮ್ಮಿ ಡ್ಯಾಡಿ ಇರೋದು ಬ್ಯಾಂಗ್ಳೂರಲ್ಲಿ, ನಾವು ಇರೋದು ಬೆಂಗಳೂರಲ್ಲಿ. ಬಟ್ ನಾವು ಮಂಗಳೂರಲ್ಲಿ ಫಂಕ್ಷನ್ ಮಾಡೋದು ಬೇಡ ಇವಾಗ, ಯಾಕಂದರೆ ತುಂಬ ಜಾಸ್ತಿ ಮಳೆ ಬರ್ತಾ ಇದೆ ಮಂಗಳೂರಲ್ಲಿ. ಅದಕ್ಕೇ ರಿಸ್ಕ್ ಇದೆ ಅಲ್ವಾ, ಟ್ರಾವೆಲಿಂಗ್ ರಿಸ್ಕ್ ಇದೆ. ಘಾಟ್ ಸೆಕ್ಷನಲ್ಲಿ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಾ ಇದೆ. ಅಫ್ಕೋರ್ಸ್ ನಾವು ಫ್ಲೈಟ್ ತೊಗೊಂಡು ಹೋಗ್ಬೋದು, ಬಟ್ ಅಷ್ಟೊಂದೆಲ್ಲ ರಿಸ್ಕ್ ಬೇಕಾ ಅಂತ ಯೂಶಲಿ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಡಾಕ್ಟ್ರು ಕೂಡ ಹೇಳ್ತಾರೆ ಫ್ಲೈಯಿಂಗ್ ಮಾಡಬಾರ್ದು, ಏರೋಪ್ಲೇನಲ್ಲಿ ಹೋಗಬಾರ್ದು ಅಂತ. ಅದಕ್ಕೇ ನಾವು ಡಿಸೈಡ್ ಮಾಡಿದ್ದೀವಿ ನಮಗೆ ಬೇಬಿ ಶವರ್ ಬೆಂಗಳೂರಲ್ಲೇ ಮಾಡೋಣ. ಜಾಸ್ತಿ ನಮ್ದು ರಿಲೇಟಿವ್ಸ್ ಎಲ್ಲ, ಫ್ರೆಂಡ್ಸ್ ಎಲ್ಲ ಇಲ್ಲಿಲ್ಲ ಬೆಂಗಳೂರಲ್ಲಿ. ಬಟ್ ನಾವು ಒಂದು 30 ಜನನ ಕರೆದ್ಬಿಟ್ಟು ಒಂದು ಚಿಕ್ಕ ಫಂಕ್ಷನ್, 25-30 ಜನ ನಮಗೆ ಸಾಕು ಅಂತ. ಅದಕ್ಕೆ ಇವತ್ತು ನಾನು ಮಮ್ಮಿ ಮನೆಗೆ ಬಂದಿದ್ದೀನಿ. ಯಾವ ಸೀರೆ ಹಾಕೋದು ಅಂತ ತುಂಬ ಕನ್ಫ್ಯೂಷನ್ ಆಗಿದೆ. ಸೊ ನಮ್ಮ ಕಸ್ಟಮಲ್ಲಿ ನಮ್ಮ ಮಮ್ಮಿ ಒಂದು ಸಾರಿ ಗಿಫ್ಟ್ ಮಾಡಬೇಕು, ನಮ್ಮ ಅತ್ತೆ ಒಂದು ಸಾರಿ ಗಿಫ್ಟ್ ಮಾಡಬೇಕು ನನಗೆ. ಸೊ ಅದು ಎರಡೂ ಸಾರಿ ನಾನು ತೊಗೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಬಟ್ ಆದ್ರೂ ನಮ್ಮ ಮಮ್ಮಿ ಹತ್ರ ತುಂಬ ಆಪ್ಷನ್ಸ್ ಇತ್ತು ಸೀರೆಗಳಲ್ಲಿ. ಯಾಕಂದರೆ ಅವ್ರ ಹತ್ರ ತುಂಬ ಇದೆ, ಅವ್ರು ಒಂದು ಸರಿನೂ ಹಾಕಿಲ್ಲ ಆ ಸೀರೆಗಳು. ಅದಕ್ಕೆ ಅದೆಲ್ಲ ನೋಡೋಕ್ಕೆ ಬಂದಿದ್ದೀನಿ ನಾನು, ಯಾವ ಥರ ನಾನು ಹಾಕ್ಬೋದು. ಅದಕ್ಕೆ ನಿಮ್ಮನ್ನು ಕೂಡ ತೋರಿಸೋಣ, ನಿಮ್ಮ ಒಪಿನಿಯನ್ ಕೂಡ ನಾನು ತೊಗೊತೀನಿ. ನಿಮಗೆ ಯಾವ ಸೀರೆ ಇದರಲ್ಲಿ ಚೆನ್ನಾಗಿ ಅನಿಸ್ತಾ ಇದೆ ಅಂತ ಹೇಳಿ. ಸೊ ಒನ್ ಬೈ ಒನ್ ನಾನು ನಿಮಗೆ ಎಲ್ಲ ಸೀರೆಗಳನ್ನು ತೋರಿಸ್ತೀನಿ. ಸೊ ಇವಾಗ ನನ್ನ ಹತ್ರ 7 ಆಪ್ಷನ್ಸ್ ಇದೆ ಇಲ್ಲಿ ಸೀರೆಗಳಲ್ಲಿ. ನಾನು ನಿಮಗೆ ಒನ್ ಬೈ ಒನ್ ತೋರಿಸ್ತೀನಿ ಯಾವುದೆಲ್ಲ ಆಪ್ಷನ್ಸ್ ಇದೆ, ಯಾವ್ದು ನನಗೆ ಇಷ್ಟ ಆಗಿದೆ ಅಂತ. ಸೊ ಮೊದಲನೇದಾಗಿ ನಮ್ಮ ಮಮ್ಮಿ ನನಗೆ ಗಿಫ್ಟ್ ಮಾಡ್ತಿರೋ ಸೀರೆ ನಾನು ನಿಮಗೆ ತೋರಿಸ್ತೀನಿ ಬೇಬಿ ಶವರಿಗೆ. ಸೊ ನಮ್ಮ ಮಮ್ಮಿ ಕೊಡ್ತಾ ಇರೋ ಸೀರೆ ಈ ಬೇಬಿ ಪಿಂಕ್ ಕಾಂಜೀವರಂ ವಿತ್ ರೆಡ್ ಬಾರ್ಡರ್ ಸೀರೆ ನಿಮಗೆ ತೋರಿಸ್ತೀನಿ. ಇದು ಸೊ ಇದರ ಪಲ್ಲು ಬಂದ್ಬಿಟ್ಟು ಈ ಥರ ಇದೆ, ಗೋಲ್ಡ್ ಜರಿಯಲ್ಲಿ. ಮತ್ತು ಇದರ ಬಾಡಿ ನೋಡಿದರೆ ಇದು ಬುಟ್ಟಾಸ್ ಥರ ಹಾಕ್ಬಿಟ್ಟು ಈ ಥರ ಇದೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸೋದು ನಮ್ಮ ಅತ್ತೆ ಏನು ನಮಗೆ ಗಿಫ್ಟ್ ಮಾಡ್ತಾ ಇದ್ದಾರೆ ಅಂತ. ಅವರು ತಗೊಂಡಿದ್ದು ನನಗೆ ಮೈಸೂರು ಸಿಲ್ಕ್. ಇದು KSIC ಅಲ್ಲ, ಆದ್ರೂ ಪ್ಯೂರ್ ಮೈಸೂರು ಸಿಲ್ಕೇನೆ ನಿಮಗೆ ತೋರಿಸ್ತೀನಿ. ಇವಾಗ ಮೈಸೂರು ಸಿಲ್ಕಲ್ಲಿ ಸ್ಟ್ರೈಪ್ಸ್ ತುಂಬ ನಡೀತಾ ಇದೆ, ಸ್ಟ್ರೈಪ್ಸ್ ಟ್ರೆಂಡಿಂಗಲ್ಲಿದೆ, ಚೆಕ್ಸ್ ಸ್ಟ್ರೈಪ್ ಇದೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ. ಅದಕ್ಕೇ ನನಗೆ ತುಂಬ ಇಷ್ಟ ಆಯ್ತಿದ್ದು. ಮತ್ತು ಕಲರ್ ಕೂಡ ನನಗೆ ಇದು ರಾಯಲ್ ಬ್ಲೂ ಅಲ್ಲ, ಇಂಕ್ ಬ್ಲೂ, ಆ್ಯಕ್ಚುಲಿ ಇಂಕ್ ಬ್ಲೂ ಕಲರ್ ಅಂತ ತುಂಬ ಇಷ್ಟ ಆಯಿತು. ಸೊ ನೀವು ಅನ್ಕೋತೀರಾ ನಮ್ಮ ಮಮ್ಮಿ ಕೊಟ್ಟಿದ್ದು ಪಿಂಕ್, ನಮ್ಮ ಅತ್ತೆ ಕೊಟ್ಟಿದ್ದು ಬ್ಲೂ ಅಂತ. ಸೊ ಅದಕ್ಕೇ ನಾನು ಕನ್ಫ್ಯೂಷನಲ್ಲಿದ್ದೇನೆ ಆ್ಯಕ್ಚುಲಿ. ನನಗೆ ಕಲರ್ ಬ್ಲೂ ಮತ್ತು ಪಿಂಕ್ ಹಾಕೋದು ಬೇಡ ಫಂಕ್ಷನಲ್ಲಿ. ಯಾಕಂದರೆ ಸುಮ್ಮನೆ ಜನ ಅಸ್ಯೂಮ್ ಮಾಡ್ತಾರೆ, ಓ ಇವರಿಗೆ ಏನೋ ಒಂದು ಗೊತ್ತಿದೆ, ಇವ್ರಿಗೆ ಜೆಂಡರ್ ಗೊತ್ತಿರಬೇಕು ಅಂತ ಸುಮ್ಮನೆ ಏನೇನೋ ಅಸ್ಯೂಮ್ ಮಾಡ್ತಾರಲ್ವ. ಅದಕ್ಕೇ ಪಿಂಕ್ ಮತ್ತು ಬ್ಲೂ ಅವಾಯ್ಡೇ ಮಾಡಿಬಿಡೋಣ ಅಂತ. ಸೊ ನೆಕ್ಸ್ಟ್ ಆಪ್ಷನ್ ನನ್ನ ಹತ್ರ ಏನಿರೋದಂದರೆ ಇವಾಗಿನ ಟ್ರೆಂಡಿಂಗ್ ಕಲರ್ ಅಂತಲೇ ಹೇಳ್ತೀನಿ. ನಾನು ತುಂಬ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ, ಚಾಕ್ಲೇಟ್ ಬ್ರೌನ್ ಕಲರ್ ಇವಾಗ ತುಂಬ ಫೇಮಸ್ ಆಗ್ತಾ ಇದೆ, ತುಂಬ ಟ್ರೆಂಡಿಂಗ್ ಆಗ್ತಾ ಇದೆ. ನಮ್ಮ ಮಮ್ಮಿ ಹತ್ರ ಒಂದು ಚಾಕ್ಲೇಟ್ ಬ್ರೌನ್ ಸಾರಿ ಇದೆ, ಅವ್ರು ಅದು ಒಂದು ಸರಿನೂ ಹಾಕಿಲ್ಲ. ಅದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದಕ್ಕೆ ಇಸ್ತ್ರಿ ಇಲ್ಲ, ಆದ್ರೂ ತೋರಿಸ್ತೀನಿ ನಿಮಗೆ.
ಈ ಥರ ನೋಡಿ, ಇದು ಬ್ರೌನ್ ಕಲರ್ ತುಂಬ ಚೆನ್ನಾಗಿ ಅನಿಸ್ತು ನನಗೆ ವಿತ್ ಕಾಪರ್ ಝರಿ. ಇದಕ್ಕೆ ಕಾಪರ್ ಝರಿ ಇದೆ ನೋಡಿ, ಈ ಥರ ಸಿಂಪಲ್ ಆಗಿದೆ ಸಾರಿ, ಬಟ್ ನನಗೆ ಕಲರ್ ತುಂಬ ಇಷ್ಟ ಆಯ್ತು ಇದ್ರದ್ದು. ಸೊ ನೆಕ್ಸ್ಟ್ ತುಂಬ ಟ್ರೆಂಡಿಂಗಲ್ಲಿರೋ ಸೀರೆ ಒಂದಿದೆ, ಪೈಥಾನಿ ಸೀರೆ. ನಿಮಗೆ ಗೊತ್ತಿರೋ ಥರ ತುಂಬ ಜನ ಇವಾಗ ಪೈಥಾನಿ ಹಾಕ್ತಾ ಇದ್ದಾರೆ. ಇದು ನಮ್ಮ ಮಮ್ಮಿ ಶಿರ್ಡಿಯಿಂದ ತಂದಿದ್ದು. ಅವರು ಶಿರ್ಡಿ ಸಾಯಿ ಟೆಂಪಲಿಗೆ ವಿಸಿಟ್ ಹಾಕುವಾಗ ಈ ಸಾರಿಯನ್ನು ತೊಗೊಂಡು ಬಂದಿದ್ರು. ಇದು ತುಂಬ ಚೆನ್ನಾಗಿದೆ, ಆದರೆ ನನಗೇನೆಂದರೆ ಇದು ತುಂಬ ಒಂಥರ ಝಟ್ಯಾಂಗ್ ಇದೆ ಅಂತ ಅನಿಸ್ತಾ ಇದೆ. ಲೈಕ್ ನನಗೆ ತುಂಬ ಗ್ರ್ಯಾಂಡ್ ಆಗಿರೋ ಸಾರಿನೂ ಬೇಡ, ಸ್ವಲ್ಪ ಸಿಂಪಲ್ ಲುಕ್ ಇರಲಿ ಅಂತ. ಬಟ್ ಇದನ್ನು ತುಂಬ ಬ್ಯೂಟಿಫುಲ್ ಆಗಿದೆ ಈ ಪೈಥಾನಿ, ನೋಡಿದರೆ ನೀವು. ನೆಕ್ಸ್ಟ್ ಸಾರಿ ಬಂದ್ಬಿಟ್ಟು ನಮ್ಮದು ಸಿಂಪಲ್ ಒಂದು ಕಂಜೀವರಂ ಸಾರಿ ಥರ. ಇದು ಮೆರೂನಿಶ್ ವಿತ್ ಗೋಲ್ಡ್ ಅಲ್ಲಿದೆ. ಇದು ತುಂಬ ಚೆನ್ನಾಗಿದೆ, ಇದನ್ನು ಯೂಸೇ ಮಾಡಿಲ್ಲ ನಾವು. ಈ ಥರ ಬರುತ್ತೆ. ಇದು ಆ್ಯಕ್ಚುಲಿ ಪಲ್ಲು. ನಾನು ನಿಮಗೆ ಸಾರಿ ತೋರಿಸ್ತೀನಿ. ಇದು ನನಗೇನಂದರೆ ಸ್ವಲ್ಪ ಬ್ರೈಡಲ್ ಥರ ಕಾಣಿಸ್ತಾ ಇದೆ ಈ ಸಾರಿ, ಅದಕ್ಕೆ ಇದು ನಾನು ರಿಜೆಕ್ಟ್ ಮಾಡೋಣ ಅಂತ, ಇದು ಬೇಡ ಅಂತ. ನೆಕ್ಸ್ಟ್ ಸಾರಿ ತುಂಬ ಒಂದು ಕ್ಲಾಸಿಕ್ ಕಾಂಬಿನೇಷನ್ ಸಾರಿ ಇದು. ಇದು ನಮ್ಮದು ಓಲ್ಡ್ ಸ್ಟೈಲಲ್ಲಿ ಬರ್ತಾ ಇತ್ತಲ್ವ, ಆವಾಗ ತುಂಬ ಟ್ರೆಂಡಿಂಗಲ್ಲಿತ್ತು. ಪ್ರಾಬಬ್ಲಿ ಅರ್ಲಿ 2000ಅಲ್ಲಿ ಈ ಥರ ಸಾರೀಸ್ ತುಂಬ ಚೆನ್ನಾಗಿ ಟ್ರೆಂಡಿಂಗಲ್ಲಿತ್ತಲ್ವ. ಆದ್ರೂ ನನಗೆ ಇದು ಒಂಥರ ಕ್ಲಾಸಿಕ್ ಕಾಂಬಿನೇಷನ್, ಗ್ರೀನ್ ಮತ್ತು ಬ್ಲೂ ವಿತ್ ವೆರಿ ಸಿಂಪಲ್ ಬುಟ್ಟಾಸ್. ಆದರೆ ಮತ್ತೆ ಒಂದು ಪ್ರಾಬ್ಲಮ್ ಈ ಸಾರಿದು ಏನಂದರೆ, ಮತ್ತೆ ಬ್ಲೂ ಕಲರೇ ಬರುತ್ತೆ ಈ ಸಾರಿ. ಸೊ ಅದಕ್ಕೆ ಬ್ಲೂ ಮತ್ತು ಪಿಂಕ್ ನಾನು ಅವಾಯ್ಡೇ ಮಾಡೋಣ ಅಂತ. ಬಟ್ ನೋಡಬೇಕು, ಇದು ನನಗೆ ತುಂಬ ಚೆನ್ನಾಗಾಯಿತು. ನನಗೆ ಈ ಥರ ಸಿಂಪಲ್ ಸಾರೀಸೇ ತುಂಬ ಇಷ್ಟ, ಕ್ಲಾಸಿಕ್ ಕಾಂಬಿನೇಷನ್ ಸಾರೀಸ್. ಲಾಸ್ಟಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆದ ಕಲರ್ ಕಾಂಬಿನೇಷನ್ ಇದು. ಈ ಮಸ್ಟರ್ಡ್ ಯೆಲ್ಲೋ ವಿತ್ ಮೆರೂನ್ ಅನ್ಸುತ್ತೆ. ಇದು ರೆಡ್ ಅಲ್ಲ, ಇದು ಮೆರೂನ್ ಸಾರಿ. ಇದೂ ತುಂಬ ಒಂದು ಕ್ಲಾಸಿಕ್ ಕಾಂಬಿನೇಷನ್ ಸಾರಿ. ಈ ಸಾರಿ ಪಲ್ಲು ತುಂಬ ಗ್ರ್ಯಾಂಡಾಗಿ ಬಂದಿದೆ, ಸೊ ಅದಕ್ಕೆ ನನಗೆ ತುಂಬ ಇಷ್ಟ ಆಯ್ತು ಈ ಸಾರಿ ಆ್ಯಕ್ಚುಲಿ. ಸೊ ನಿಮಗೆ ಈ 7 ಸಾರೀಸಲ್ಲಿ ಯಾವ್ದು ಇಷ್ಟ ಆಯ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಾನು ಇನ್ನೂ ಕನ್ಫ್ಯೂಸ್ಡ್ ಆಗಿದ್ದೀನಿ. ಸ್ವಲ್ಪ ಸೀರೆಗಳು ನಾನು ಆಲ್ರೆಡಿ ರಿಜೆಕ್ಟ್ ಮಾಡಿದ್ದೀನಿ, ಸ್ಪೆಷಲಿ ಬ್ರೈಡಲ್ ಥರ ಇರೋದಂತೂ ನನಗೆ ಬೇಡ. ಸೊ ನೋಡ್ತಾ ಇದ್ದೀನಿ ಯಾವುದು ಯುನೀಕ್ ಆಗಿದೆ ಬಟ್ ಸಿಂಪಲ್ ಆಗಿದೆ ಅಂತ. ನಿಮಗೆ ಯಾವ್ದು ಇಷ್ಟ ಆಯ್ತಂತ ಕಮೆಂಟ್ ಮಾಡಿ.